ಜೀವನದಲ್ಲಿ ನಾವು ಅಂದ್ಕೊಳ್ಳೋದೇ ಒಂದು ಆದರೆ ಆಗೋದೇ ಒಂದು ಅಂತ ಹೇಳ್ತಾರಲ್ಲ, ಅದೇ ಥರ ಇವತ್ತು ನನಗಾಯಿತು. ನಾನು ಅಂದ್ಕೊಂಡೆ ನಾಳೆ ಸಂಡೇ ನಾನು ಆರಾಮಾಗಿ ರೆಸ್ಟ್ ಮಾಡಬೇಕು, ಜಿಮ್ ಇರಲ್ಲ, ರೆಸ್ಟ್ ಡೇ ನಂದು ಅಂತ ಅಂದ್ಕೊಳ್ತಿದ್ದೆ. ಆದರೆ ಇವತ್ತೇ ನನ್ನ ಬುಟೀಕಲ್ಲಿ ಸಿಕ್ಕಾಪಟ್ಟೆ ಕೆಲಸ, ಬುಕ್ಕಿಂಗ್ಸು, ಡೆಲಿವರೀಸು, ಈ ಬ್ಯುಸಿ ಶೆಡ್ಯೂಲಲ್ಲೂ ಸೈಕಲ್ ಗ್ಯಾಪಲ್ಲಿ ಯೋಗ ಕ್ಲಾಸ್ ಅವ್ರಿಗೆ ಭಾರತ್ ಮಾತೆ ರಂಗೋಲೆ ಹಾಕ್ಕೊಟ್ಟೆ. ನಾನೇನು ಪ್ರೋ ಆರ್ಟಿಸ್ಟ್ ಅಲ್ಲ, ಆದರೆ ನನಗೆ ಬರೋ ಅಲ್ಪ ಸ್ವಲ್ಪ ಡ್ರಾಯಿಂಗ್ ಸ್ಕಿಲ್ಸ್ನ ಯೂಸ್ ಮಾಡಿ ಈ ರಂಗೋಲೆ ಹಾಕಿದ್ದೆ. ಈ ರಂಗೋಲೆ ಹೇಗಿತ್ತು ಅಂತ ಕಮೆಂಟ್ ಮಾಡೋದು ಮರಿಬೇಡಿ. ಹೋಗ್ತಾ ದಾರಿಯಲ್ಲಿ ಇವನ್ನ ಮಾತಾಡ್ಸೋಣ ಅಂತ ಗುರ್ರ ಅಂತಿದ್ದ. ವರ್ಕೌಟ್ ಅಂತೂ ಇಲ್ಲ, ವಾಕಿಂಗ್ ಆದರೂ ಆಗಲಿ ಅಂತ ವಾಕ್ ಮಾಡ್ಕೊಂಡು ಹೋಗ್ತಿದ್ರೆ ನನ್ನ ಹಸ್ಬೆಂಡೇ ಬಂದರು ನನ್ನ ಪಿಕ್ ಮಾಡ್ಕೊಳಕ್ಕೆ. ನನಗೆ ಯಾಕೋ ಇವತ್ತು ಮ್ಯಾಗಿ ತಿನ್ನೋಣ ಅನಿಸ್ತಿತ್ತು, ಆದರೆ ಆ ಮ್ಯಾಗಿನ ಸ್ವಲ್ಪ ಹೆಲ್ದಿಯರ್ ವರ್ಷನ್ ಮಾಡೋಣ ಅಂತ 1-2 ಎಗ್ಗು ಬ್ರೋಕೋಲಿ ಹಾಕ್ಕೊಂಡು ಮಾಡ್ಕೊಂಡಿದ್ದೆ. ಆಲ್ಮೋಸ್ಟ್ ಒಂದು 2-3 ಮಂತ್ಸ್ ಆಗಿತ್ತು ನಾನು ಮ್ಯಾಗಿ ತಿಂದು. ರೇರಾಗಿ ಮ್ಯಾಗಿ ತಿನ್ನೋದು ಓಕೆ, ಆದರೆ ರಿಪೀಟೆಡ್ಲಿ ಅವಾಗವಾಗ ತಿನ್ನೋದು ಹೆಲ್ತ್ಗೆ ಅಷ್ಟು ಒಳ್ಳೇದಲ್ಲ. ನನ್ನ ಮನೇಲಿದ್ದರೆ ನನ್ನ ರುದ್ರ ಅಂತೂ ಯಾವಾಗಲೂ ನನ್ನ ಹಿಂದೆ ಓಡಾಡ್ತಾನೆ ಇರ್ತಾನೆ, ಎಲ್ಲಿ ಹೋದರೂ ನನ್ನ ಹಿಂದೆ ಬರ್ತಿರ್ತಾನೆ. ಫಾರ್ ದ ಫಸ್ಟ್ ಟೈಮ್ ನಾನು ಪಂಪ್ಕಿನ್ ಸೀಡ್ಸ್ ಮತ್ತು ವಾಟರ್ಮೆಲನ್ ಸೀಡ್ಸ್ ಮತ್ತು ಬಾದಾಮ್ನ ರೋಸ್ಟ್ ಮಾಡ್ಕೊಂಡಿದ್ದು. ಟೇಸ್ಟ್ ಅಂತೂ ಸಕ್ಕತ್ತಾಗಿತ್ತು. ನಿನ್ನೆ ಗೋಂಗೂರ ಸೊಪ್ಪು ತಂದಿದ್ದೆ, ಅದರಲ್ಲಿ ಡಿನ್ನರ್ಗೆ ಚಟ್ನಿ ಮಾಡೋಣ ಅಂತ ಮಾಡ್ತಿದ್ದೆ, ಆದರೆ ವೀಡಿಯೋಸ್ ಅಂತೂ ಎಷ್ಟೊಂದು ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ. ಟೇಸ್ಟ್ ಅಂತೂ ಸಕ್ಕತ್ತಾಗಿತ್ತು. ಹೀಗಿತ್ತು ನನ್ನ ರೆಸ್ಟ್ ಡೇ. ಸೊ ನಾಳೆ ಸಿಗೋಣ, ಬಾಯ್.